ಇರುವಂಥ ಒಬ್ಬ ನಾಯಕರಾದರೆ ಅದು ಶ್ರೀ ಎನ್ ಎ ಹ್ಯಾರಿಸ್ರವರು ಮಾತ್ರ. ಈ ಕೆಲಸಗಳನ್ನು ಬೇರೆ ಯಾರೂ ಮಾಡಲಿಕ್ಕಾಗಲ್ಲ. ನೇರ ನಿಟ್ಟ ನಿರಂತರ ಅವ್ರು ಹೇಳಿದ್ದು ವಾಕ್ಯ ನಡೀಲೇಬೇಕು. ಆ ರೀತಿ ಈ ಒಂದೇ ಕಾರ್ಯಕ್ರಮವಲ್ಲ, ಇಡೀ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ತಾವುಗಳೆಲ್ಲ ನೋಡ್ತಾ ಇದ್ದೀರಿ. ಅದು ಈ ಗ್ರೌಂಡ್ ಆಗಿರಲಿ, ಮಕ್ಕ ಗ್ರೌಂಡ್ ಆಗಿರಲಿ, ಅಥವಾ ಮುಂದನ್ ಗ್ರೌಂಡ್ ಆಗಿರಲಿ, ಫುಟ್ಬಾಲ್ ಆಗಿರಲಿ. ವೇದಗಳಲ್ಲಿ ಒಂದು ಮಾತು ಹೇಳ್ತಾರೆ, ಭೂತ ಶುದ್ಧಿ, ಮನಃಶುದ್ಧಿ, ಆತ್ಮಶುದ್ಧಿ ಅಂತ. ಭೂತ ಅಂದರೆ ದೇಹ, ಅಷ್ಟು ದೇಹವನ್ನು ಶುದ್ಧ ಮಾಡ್ಕೋಬೇಕು, ಆಮೇಲೆ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕು. ಈ ಎರಡು ಶುದ್ಧವಾದರೆ ಆಟೋಮೆಟಿಕ್ ಆಗಿ ನಿಮ್ಮ ಆತ್ಮನು ಶುದ್ಧವಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಶಾಸಕರು ಈ ದೇಹವನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ ಸ್ಪೋರ್ಟ್ಸ್ ಕಾರ್ಯಕ್ರಮಗಳು ಸುಮಾರುಗಳನ್ನು ಹಮ್ಮಿಕೊಂಡಿದ್ದಾರೆ. ನಾವು ದೇಹ ಶುದ್ಧಿ ಆದರೆ ಯಾವಾಗಲೂ ಎಲ್ಲ ಸಭೆಯಲ್ಲಿ ಅವ್ರು ಹೇಳ್ತಾರೆ, ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡಬೇಡಿ, ಹೊಟ್ಟೆ ಕಿಚ್ಚು ಪಡಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳಿ ಮನಸ್ಸನ್ನು ಶುದ್ಧ ಮಾಡಿಸ್ತಾರೆ. ಹಾಗಾಗಿ ಈ ಶಾಂತಿನಗರ ಕ್ಷೇತ್ರಕ್ಕೆ ನಮ್ಮನ್ನು ಒಳ್ಳೆ ದಾರಿಗೆ ತಗೊಂಡು ಹೋಗ್ತಾರಂಥ ಧೀಮಂತ ನಾಯಕ ಶ್ರೀ ಎನ್ ಎ ಹ್ಯಾರಿಸ್ರವರು. ಇವತ್ತು ನೀಲ್ಸಂದ್ರದಲ್ಲಿ ಒಂದು ಫುಟ್ಬಾಲ್ ಗ್ರೌಂಡನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದೊಂದು ಭಾಳ ಅವ್ಯವಸ್ಥಿತ ಆದಂಥ ಒಂದು ಜಾಗ ಆಗಿತ್ತು. ಇದನ್ನು ಇವತ್ತು ಈ ಭಾಗದ ನಾಗರಿಕರಿಗೆ, ಮುಂದಿನ ಪೀಳಿಗೆಯನ್ನು ತಯಾರಿ ಮಾಡಲಿಕ್ಕೆ, ಯುವಕರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ, ದೊಡ್ಡವರು ಕೂಡ ಬರೀ ಯುವಕರಂತಲ್ಲ ಎಲ್ರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಇದನ್ನು ರೆಡಿ ಮಾಡಿದ್ವಿ. ಇವತ್ತೊಂದು ಟೂರ್ನಮೆಂಟ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷದಾಗೆ ಇವತ್ತು ಮಾನವೀಯತೆ ಹಬ್ಬ ಪ್ರಾರಂಭ ಆಗ್ತಾ ಇದೆ. ಇವತ್ತಿಂದ ಜನವರಿ 11ನೇ ತಾರೀಕುವರೆಗೂ ನಡೀತದೆ. ಹಾಗಾಗಿ ಈ ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಈ ಭಾಗದಲ್ಲಿರುವಂಥ ಎಲ್ಲ ನಾಯಕರುಗಳು ಎಲ್ಲರೂ ಬಂದಿದ್ದಾರೆ. ಇವತ್ತು 7 ಸೈಡು ಫುಟ್ಬಾಲ್ ಇವತ್ತಿಲ್ಲ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ರಾತ್ರಿ ಬಹುಶಃ 10-11 ಗಂಟೆವರೆಗೂ ಎಲ್ಲ ಮ್ಯಾಚಸ್ಸು ಹೆಚ್ಚು ಕಮ್ಮಿ 10 ಟೀಮ್ಗಳಿದೆ. ಸೊ ಅದರ ಎಲ್ಲ ಮ್ಯಾಚಸ್ಸು 2 ಡಿವಿಷನ್ ಮಾಡ್ತೀವಿ. ಅದನ್ನು ಇವತ್ತು ರಾತ್ರಿವರೆಗೂ ಮುಗಿಸ್ತೀವಿ. ನಾಳೆ ಕ್ರಿಕೆಟ್ ನಡೀತದೆ, ನಾಳೆದ್ದು 11 ಸೈಡ್ ಫುಟ್ಬಾಲ್ ನಡೀತದೆ. ಹಾಗೆ ಮಹಿಳಾ ಕ್ರೀಡಾ ಇದೆ, ಕ್ಯಾಂಪ್ಗಳು ನಡೀತಾ ಇದೆ. ಈ ಥರ ಎಲ್ಲ ವರ್ಷವೂ ಇದೆಲ್ಲ ಆ್ಯಕ್ಟಿವಿಟೀಸ್ ನಡೀತದೆ. ಎಲ್ಲ ವರ್ಷದ ಥರ ಈ ವರ್ಷವೂ ಮಾಡ್ತಾ ಇದ್ದೀವಿ. ಬೆಂಗಳೂರು ಸಿಟಿ ಮಾತ್ರನಾ ಇಲ್ಲ ಬೇರೆ ಡಿಸ್ಟ್ರಿಕ್ಕಿಂದ? ಇಲ್ಲ, ಈ ಫುಟ್ಬಾಲ್ ಮ್ಯಾಚು ಶಾಂತಿನಗರ ಕ್ಷೇತ್ರದ ಹೊಸದಾಗಿರೋ 10 ವಾರ್ಡ್ಗಳ ಟೀಮ್ಗಳು ಆಡೋದು. ಯಾವ ಮೇಳ ನಡೀತದೆ? ಮೇಳ ಯಾವುದು? ಉದ್ಯೋಗ ಮೇಳ ಯಾವ್ದು ನಡೀತದೆ? ಮೇಳ ಉದ್ಯೋಗ ಮೇಳ ಇದೆ, ಹೆಲ್ತ್ ಕ್ಯಾಂಪ್ ನಡೀತದೆ, ಎಲ್ಲನೂ ಇದೆ. ಈಗಾಗಲೇ ಅದರದ್ದೆಲ್ಲನೂ ನಾವು ವಿತರಣೆ ಮಾಡಿದ್ದೀವಿ. ಎಲ್ರಿಗೂ ಅದರ ಮಾಹಿತಿ ಇದೆ. ಮುಖಾಂತರ ನೀವು ಯುವಕರಿಗೆ ಏನು ಸಂದೇಶ? ಆಟಾಡಿ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟನ್ನು ಬೆಳೆಸ್ಕೊಳ್ಳಿ, ಒಳ್ಳೆ ಮನುಷ್ಯರಾಗುವಂಥ ಪ್ರಯತ್ನ ಮಾಡಿ ಅದಕ್ಕೆ ಅವಕಾಶಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಸೊ ಅದು ಭಾಳ ಮುಖ್ಯ. ಇವತ್ತು ಕೆಟ್ಟ ದಾರಿ ಭಾಳ ಸುಲಭವಾಗಿ ಸಿಗುತ್ತೆ, ಒಳ್ಳೆ ದಾರಿ ಕಣ್ಮುಂದೆ ಇದ್ದರೂ ನೋಡಲ್ಲ. ದಯವಿಟ್ಟು ಬನ್ನಿ, ಆಟ ಆಡಿ, ಒಳ್ಳೆ ದೇಹ ಬೆಳೆಸ್ಕೊಳ್ಳಿ, ಆರೋಗ್ಯವಂತರಾಗಿ ಬೆಳೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂಬರುವ ದಿನಗಳು ಇನ್ನೂ ಯಾವ ಥರ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ? ಇಲ್ಲ, ಸುಮಾರು ನಾವೀಗಾಗಲೇ ಇಲ್ಲಿ ನಮ್ಮಲ್ಲಿ ಹಳೆ ಕಾಲದಿಂದಲೂ ಫುಟ್ಬಾಲಿಗೆ ಒಂದು ದೊಡ್ಡ ಕ್ರೇಜ್ ಇರುವಂಥ ಜಾಗ. ನಿಮಗೆಲ್ಲ ಗೊತ್ತು, ಪೀಲೆ ಸ್ಟ್ಯಾಚ್ಯೂನೂ ಇದೆ ನಮ್ಮ ಕ್ಷೇತ್ರದಲ್ಲಿ. ಹಾಗಾಗಿ ಫುಟ್ಬಾಲ್ಗೋಸ್ಕರ ಭಾಳಷ್ಟು ನಮ್ಮ ಒಲಿಂಪಿಕ್ಸ್ ಆಡಿರೋ ಆಟಗಾರರೆಲ್ಲ ಇದ್ದಂಥ ಜಾಗ ಇದು. ಮತ್ತು ಫುಟ್ಬಾಲನ್ನು ಯಾವ ಥರ ಎನ್ಕರೇಜ್ ಮಾಡ್ಬೋದು ಅನ್ನೋದನ್ನು ನಾವು ತಯಾರಿ ಮಾಡ್ತಾಯಿದ್ದೀವಿ. ಖಂಡಿತವಾಗಿ ಆಗುತ್ತೆ. ಸುತ್ತಲೂ ಇದರ ಸುತ್ತಲೂ ಫುಟ್ಪಾತ್ ಅಗಲವಾಗಿ ಮಾಡಿದ್ದೀವಿ. ಸುತ್ತಲೂ ಜನ ವಾಕ್ ಮಾಡ್ಬೋದು, ಆಟ ಆಡೋರು ಒಳಗಡೆ ಆಡ್ಬೋದು. ಮಾನವೀಯತೆ ಹಬ್ಬ ಇವಾಗ ಶುರುವಾಗಿದೆ. ಈ ಹಬ್ಬದಲ್ಲಿ 11 ದಿನ, ಇವತ್ತಿಂದ ಜನವರಿ 11 ತನಕ ಡೈಲಿ ಒಂದೊಂದು ಪ್ರೋಗ್ರಾಮ್ ಬರುತ್ತೆ. ಪ್ರತಿದಿನ ಯುವಕರನ್ನ ಜೊತೆ ಸೇರಿಸುವಂಥ ದಿನ. ಒಂದು ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಜಾಬ್ ಫೇರ್ ಆಗಿರ್ಬೋದು, ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಕ್ಯಾಂಪ್ ಆಗಿರ್ಬೋದು, ಜನಕ್ಕೆ ಕೆಲಸ ಕೊಡಿಸುವಂಥ ರೀತಿಯಲ್ಲಿರ್ಬೋದು. ನಮ್ಮ ತಂದೆ ಶಾಸಕರಾಗಿ 18 ವರ್ಷ ಆಗಿದೆ. ಈ 18 ವರ್ಷದಲ್ಲಿ ಜನಕ್ಕೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಮಾಡ್ತೀವಿ. ಥ್ಯಾಂಕ್ ಯು.